ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ. ಸರ್ಕಾರ ರೈತರ ಒಂದು ಬರ ಪರಿಹಾರವನ್ನು ನಿವಾರಿಸುವುದಕ್ಕೋಸ್ಕರ ಅವರಿಗೆ PMFBY ಅಂತೇಳಿ ಈ ಯೋಜನೆಯನ್ನು ಜಾರಿಗೆ ತಂದಿತ್ತು. ಕ್ರಾಪ್ ಇನ್ಶೂರೆನ್ಸ್ ಅಂತ ಹೇಳಿ ಯಾರೆಲ್ಲ ನೀವು ನಿಮ್ಮ ಒಂದು ಬೆಳೆಗೆ ಇನ್ಶೂರೆನ್ಸನ್ನು ಮಾಡಿಸ್ತೀರಾ ಅಂಥವರ ಬೆಳೆ ಏನಾದರೂ ಮಳೆಯಿಂದಾಗಲಿ ಅಥವಾ ನೀರಿಲ್ಲದೆ ಬರಗಾಲ ಬಂದು ಹಾಗೆ ಏನಾದರೂ ಹಾನಿ ಆದರೆ ಅವರಿಗೆ ಆ ಹಣನ ಇನ್ಶೂರೆನ್ಸ್ ಮುಖಾಂತರ ಕಂಪ್ನಿಗಳ ಮುಖಾಂತರ ಅವರು ಕೊಡ್ತಾ ಬಂದಿದ್ದರು. ಈ ಒಂದು ಯೋಜನೆ ಹೊಸದಾಗಿ ಬಂದಿರೋದ್ರಿಂದ ಈಗ ಸದ್ಯಕ್ಕೆ 25 ಲಕ್ಷ ಜನ ರೈತರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಿದ್ದಾರೆ ಹೊಸದಾಗಿ. ಹಾಗೆ ಯಾರೆಲ್ಲ ಮೊದಲು ಅರ್ಜಿಯನ್ನು ಹಾಕಿದ್ದೀರಾ ಅವರಿಗೆ ಈಗ ಅಪ್ಲಿಕೇಶನ್ ಸ್ಥಿತಿ ಏನಿದೆ ಅವರು ಅದನ್ನು ಈ ಒಂದು PMFBY.gov.in ಈ ಒಂದು ವೆಬ್ಸೈಟ್ ಲಿಂಕಿಗೆ ಬಂದು ಇಲ್ಲಿ ನಿಮಗೆ ಕಾಣಿಸ್ತಾ ಇರುವ 4ನೇ ಆಪ್ಷನ್ ಆದಂತಹ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ. ಅವರು ಅರ್ಜಿ ಹಾಕಬೇಕಾದ್ರೆ ಇಲ್ಲಿ ರಿಸಿಪ್ಟ್ ನಂಬರ್ ಇರುತ್ತೆ. ಆ ರಿಸಿಪ್ಟ್ ನಂಬರು ಸೇಮ್ ಕ್ಯಾಪ್ಚರನ್ನು ಹಾಕಿ ನೀವು ಸಬ್ಮಿಟ್ ಕೊಟ್ಟರೆ ನಿಮ್ಮ ಒಂದು ಅರ್ಜಿಯ ಸ್ಥಿತಿ ಏನಿದೆ ಅದು ತೋರಿಸುತ್ತೆ. ಹಾಗೆ ಈಗ ಹಣನ ಜಮಾ ಮಾಡ್ತಾನೂ ಬಂದಿದ್ದಾರೆ. 25% ಹಣನ ಜಮಾ ಮಾಡಿದ್ದಾರೆ. ಇನ್ನು 75% ಜನರಿಗೆ ಈ ಒಂದು ಹಣನ ಜಮಾ ಮಾಡ್ತೀವಿ ಅಂತ ಸರ್ಕಾರ ಶೀಘ್ರದಲ್ಲೇ ಜಮಾ ಮಾಡ್ತೀವಿ ರೈತರ ಒಂದು ಖಾತೆಗೆ ಅಂತ ತಿಳಿಸಿದ್ದಾರೆ. ಅಂಥವರು ನಿಮ್ಮ ಒಂದು ಇನ್ಶೂರೆನ್ಸ್ ಹಣ ಏನು ಬಂದಿದೆ ಇಲ್ಲ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಥಿತಿ ಏನಿದೆ ಅನ್ನೋದನ್ನು ನೀವು ಈ ಒಂದು ವೆಬ್ಸೈಟಲ್ಲಿ ನೀವು ತಿಳ್ಕೊಬೋದು. ಅವರ ಒಂದು ಏನಾದ್ರು ಅವರ ಒಂದು ಇನ್ಶೂರೆನ್ಸ್ ಏನಾದ್ರು ರಿಜೆಕ್ಟ್ ಆಗಿದ್ದರೆ ಅವರಿಗೆ ಹಣ ಬರೋದಿಲ್ಲ. ನಿಮ್ಮ ಒಂದು ಹಣ ಅಪ್ರೂವ್ಡ್ ಅಂತ ಇದ್ದರೆ ಮಾತ್ರನೇ ಈ ಸ್ಟೇಟಸಲ್ಲಿ ಅಪ್ರೂವ್ಡ್ ಅಂತ ಇದ್ದರೆ ಮಾತ್ರ ನಿಮ್ಮ ಒಂದು ಖಾತೆಗೆ ಹಣ ಬರೋದು. ಯಾರೆಲ್ಲ ಹೊಸದಾಗಿ ಅರ್ಜಿ ಹಾಕಿದ್ದೀರಾ, ಇನ್ನು ಯಾರೆಲ್ಲ ಹಣ ಬರೋದಕ್ಕೆ ಕಾಯ್ತಾ ಇದ್ದೀರಾ ಅಂಥವ್ರು ಈ ಒಂದು PMFBY.gov.in ಈ ಒಂದು ವೆಬ್ಸೈಟ್ ಲಿಂಕಿಗೆ ಬಂದು ನೀವು ಚೆಕ್ ಮಾಡ್ಕೊಳ್ಳಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.